This is the new tax exemption that we have seen in the ಯಾರ್ಯಾರು ಇನ್ವೆಸ್ಟರು ಗೋಲ್ ಬೇಸ್ಡ್ ಇನ್ವೆಸ್ಟ್ ಮಾಡಿದ್ದಾರೆ. ದಿಸ್ ಇನ್ವೆಸ್ಟ್ಮೆಂಟ್ ಐ ಆಮ್ ಡೂಯಿಂಗ್ ಫಾರ್ ಮೈ ಡಾಟರ್ ಎಜುಕೇಶನ್, ದಿಸ್ ಇನ್ವೆಸ್ಟ್ಮೆಂಟ್ ಐ ಆಮ್ ಇನ್ವೆಸ್ಟಿಂಗ್ ಫಾರ್ ಮೈ ಹೌಸ್ ಕನ್ಸ್ಟ್ರಕ್ಷನ್, ದಿಸ್ ಇನ್ವೆಸ್ಟ್ಮೆಂಟ್ ಐ ಆಮ್ ಡೂಯಿಂಗ್ ಫಾರ್ ಮೈ ರಿಟೈರ್ಮೆಂಟ್. It is not the returns will make you successful investor, it is the purpose of the investment will make you successful. Wonderful, wonderful. एनर्जी ನೋಡಕ್ಕೆ ರೆಡಿ ಇದ್ದೀರಾ? Yes, ಸ್ವಲ್ಪ. ऐसा कैसे हुआ? आपको चोट तो नहीं लगी? Association is almost 11 years. Yes, true. ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಥವಾ ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ವಿ ಗೋ ಅಂಡ್ ಮೀಟ್ ಶರಣ್ ಪಾಟೀಲ್. Thank you, sir. ಲಾಟ್ ಆಫ್ ಅಡ್ವೈಸ್. Thank you so much. Distinguished guests and valued investors, it's my pleasure to welcome our MD, Mr. Sharan Patil, a respected wealth mentor. Tonight, he graciously shares his wisdom with us. Please join me in welcoming Mr. Sharan Patil sir to the stage. Thank you. ಎಷ್ಟು ಜನ ಹೊಸಬ್ರು ಬಂದಿದ್ದೀರಾ? ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀರಾ? ಹಾಂ, ಇವರಿಗಾದ್ರೂ ನೀವು ಅಟ್ಲೀಸ್ಟ್ ಎನರ್ಜಿ ತೋರಿಸ್ಬೇಕು, ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ಟಾಪಿಕ್? ಹಾಂ, ದ ಟಾಪಿಕ್ ಈಸ್ ಬಿಯಾಂಡ್ ರಿಟರ್ನ್ಸ್. ಏನು ಸರ್, ನಾವು ಇನ್ವೆಸ್ಟ್ ಮಾಡೋದೇ ರಿಟರ್ನ್ಸ್ ಸಲುವಾಗಿ, ನೀವು ಹೇಳ್ತಿದ್ರೆ ಬಿಯಾಂಡ್ ರಿಟರ್ನ್ಸ್ ಅಂತೇಳಿ. ಇದನ್ನ ಟಾಪಿಕ್ ಪ್ರಿಪೇರ್ ಆಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವಿಡಿಯೋ ಸಿಕ್ತು ನನಗೆ. ಯಾಕೆ ಟಾಪಿಕ್ ಮಾಡಿದಂತ ನಾನು ಇನ್ನತನ ಅದು ಗೊತ್ತಾಗಿಲ್ಲ, ಬಟ್ ಏನೋ ಹಿಂಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅನ್ನಿಸ್ತು. ಎವ್ರಿ ಟೈಮ್ ಯು ಟಾಕಿಂಗ್ ಅಬೌಟ್ ಸೆನ್ಸೆಕ್ಸ್ ರಿಟರ್ನ್ಸ್, ನಿಫ್ಟಿ ರಿಟರ್ನ್ಸ್ ಅಲ್ವಾ, ಆ ಕಂಪ್ನೀಸ್ ರಿಟರ್ನ್ಸ್, ಎವ್ರಿಥಿಂಗ್ ವಿ ಟಾಕ್ ಅಬೌಟ್ ರಿಟರ್ನ್ಸ್. ವಾಟ್ ಈಸ್ ಸಮಥಿಂಗ್ ಕಾಲ್ಡ್ ವಿ ಶುಡ್ ಟಾಕ್ ಬಿಯಾಂಡ್ ರಿಟರ್ನ್ಸ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಜಸ್ಟ್ ಅ ನಂಬರ್. ವಾಟ್ ಈಸ್ extra thing it is giving to us? Uncertainty, right? So today we are going to discuss so many things. Ultimately, beyond returns, also tagline another, build wealth with vision. Yes, that's the very, very important. If you don't have vision, you'll never able to build the wealth. For example, ನೀವೆಲ್ಲ ಮರದಲ್ಲಿ ಫ್ರೂಟ್ಸ್ ನ ನೋಡ್ತೀರಾ, ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ಫ್ರೂಟ್? ಇಟ್ ಇಸ್ ಲೈಕ್ ಅ ರಿಟರ್ನ್ಸ್, ರೈಟ್? ಫ್ರೂಟ್ಸ್ ಇಸ್ ಲೈಕ್ ಅ ರಿಟರ್ನ್ಸ್. ಸೊ ಫ್ರೂಟ್ಸ್ ಚೆನ್ನಾಗಿ ಬಂದಿದೆ ಅಂದ್ರೆ ಅರ್ಥ ಏನು? ಅದ್ರದ್ದು ರೂಟ್ ಚೆನ್ನಾಗಿದೆ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಈ ಫ್ರೂಟ್ ಇಸ್ ಗುಡ್, ವಾಟ್ ಈಸ್ ದ ಮೇನ್? ಅದನ್ನ ಫ್ರೂಟ್ನ ಚೆನ್ನಾಗಿ ಮಾಡಿರೋದು ಯಾವುದು? ರೂಟ್. ರೂಟ್ ಈಸ್ ನಥಿಂಗ್ ಬಟ್ ಯುವರ್ ವಿಷನ್. ಸೊ ಟುಡೇ ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ್ಯಾಟ್, ಇಟ್ ಈಸ್ ಯು ನೀಡ್ ಟು ಹ್ಯಾವ್ ಅ ಅಲೈನ್ ವಿತ್ ಯುವರ್ ಗೋಲ್ಸ್, ಯುವರ್ ವಿಷನ್, ದೆನ್ ಓನ್ಲಿ ಯು ಆರ್ ಏಬಲ್ ಟು ಮೇಕ್ ದ ಬೆಸ್ಟ್ purpose of the returns. Otherwise you bare returns na chase ಮಾಡ್ಕೊಂತ ಹೋದ್ರೆ probably you will never be a successful investor in this world. I have seen lot of people only keep talking about returns. So day one indano as an Inspire India we keep talking about your goals, right? Your vision, right? Your future dreams, we keep talking about that. Nama Leaders Academy indano one of the most important session in our Leaders Academy was writing your goals. Yes or no? So that is the very important point. Until unless if you don't write down your goals, whatever place, even you at a high speed al hodrno, it is a wrong place. So very, very important to understand that, right? Hengadare market ECG report idanga, correct? It look like a ECG report. A ECG report straight line agididre, if the ECG report is straight line ಆಗಿತ್ತಪ್ಪ, Screen change ಆಯ್ತು ಸರ್, ಏನಂತೀವಿ? ಪೇಷಂಟ್ ಡೆಡ್, ಕರೆಕ್ಟ್ ಅಲ್ವಾ? ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗದ? ಮಾರ್ಕೆಟ್ ಹೆಂಗಿರ್ಬೇಕು? ಸ್ಟ್ರೇಟ್ ಲೈನ್ ಇರ್ಬೇಕಂತ ನೋಡಿ. ಹ್ಯೂಮನ್ ಬಾಡಿ ಅಂದಾಗ ಹಿಂಗೆ ಇರಬೇಕು, ರಿಟರ್ನ್ಸ್ ಹೆಂಗಿರ್ಬೇಕು? ಹಾ, ಸಿ ದಿಸ್ ಇಸ್ ಹೌ ಅವರ್ ಬಿಹೇವಿಯರ್ ಚೇಂಜಸ್. ಬಟ್ ಲುಕ್ ಎಟ್ ದ್ಯಾಟ್, ದೇರ್ ಆರ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಈ ಮಾರ್ಕೆಟ್ ನೀವು ನೋಡಿದಾಗ
ಈ 34 ಇಯರ್ಸಲ್ಲಿ ಯುದ್ಧಗಳಾಗೋಗಿದೆ. ಅವ್ರು ಹೇಳ್ದಂಗೆ ಸುಮಾರು ಸ್ಕ್ಯಾಮ್ಗಳಾಗಿದೆ, ಅದಾಗಿದೆ, ಇದಾಗಿದೆ, ಇನ್ನು ಗೌರ್ಮೆಂಟ್ಗಳು ಚೇಂಜ್ ಆಗಿದೆ, ಕೋವಿಡ್ ಬಂತು, ಎಲ್ಲ ಬಂದೋಯ್ತು. ಇಷ್ಟೆಲ್ಲ ಬಂದ ಮೇಲೂ ಇನ್ವೆಸ್ಟ್ಮೆಂಟ್ ಎಷ್ಟು ಪಟ್ಟು ಬೆಳೆದದ? 87 times. Money has grown how many times? 87 times. This is what I'm talking about. It is not the return. You are holding your investment such a longer period is matters. ನೀವು ರಿಟರ್ನ್ಸ್ ನೋಡ್ಕೊಂತ ಕುಂತಿದ್ರೆ 34 ವರ್ಷ ಇನ್ವೆಸ್ಟರ್ ಆಗಿ ಉಳಿತೀರಾ? 2 minutes ಮೇಲೆ ಆಗ್ತಾವ. Is it possible, sir, to continue as an investor? No chance. 34 days ಇರಕ್ಕಾಗಲ್ಲ ನಿಮಗೆ. ಬಿಕಾಸ್ ಇಟ್ ಇಸ್ ನಾಟ್ ನಾರ್ಮಲಿ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ನನ್ನ ಹತ್ರ ಎಷ್ಟೊಂದು ಜನ ಬರ್ತಾರೆ ರಿವ್ಯೂಗೆ, ಹುಡ್ಕೊಂಡು ಬರ್ತಾರೆ, ಸರ್ ಇದ್ರಾಗ ರಿಟರ್ನ್ಸೇ ಬರಲಾಗ್ಯದ್ರೆ ಅಂತ. ಅವ್ರು ಇನ್ವೆಸ್ಟ್ ಮಾಡಿದ್ದು ಲಿಕ್ವಿಡ್ ಫಂಡ್ನಾಗ. ಲಿಕ್ವಿಡ್ ಫಂಡ್ ಕೊಡೋದೇ 6% ಅದು. ಅವ್ರಂತಾರೆ ಬೇಕಾದಾಗ ದುಡ್ಡು ತೆಗಿಬೇಕು, ಬಟ್ ರಿಟರ್ನ್ ಜಗ್ಗೆ ಬರ್ಬೇಕು. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್, ಇಟ್ಸ್ ಅವರ್, we connect always with the, different mindsets. So very important to understand that. Look at here, how market behaves. ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡ್ತದಂದ್ರೆ, ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರ ಒನ್ ಡೇ ನೋಡ್ಕೊಂತ ಹೋಗ್ತಾರೆ ಅವ್ರು ರಿಟರ್ನ್ಸ್. ಇವತ್ತು ಹಾಕ್ತಾರೆ, ಡೈಲಿ ನೋಡ್ತಿರ್ತಾರೆ ರಿಟರ್ನ್ಸ್. ಇರ್ತಾರೆ ಅಂಥವ್ರು ಅದಾರ, ಡೈಲಿ ಅಲ್ಲ ಅವರ್ಲಿ ನೋಡೋರು ಅದಾರ, ನಿಮಿಷಕ್ಕೊಂದ್ಸರ ನೋಡೋರು ಅದಾರ. ಕೆಲವರು ಸ್ಕೂಟಿ ಹತ್ತಿನ ಅಂದ್ರೆ ಹಾಲಿಡೇ ತಂದ್ರೆ ಮಾರ್ಕೆಟ್ ನೋಡ್ತಾರೆ. ಅವರು ಸುಮ್ಮನೆ ಓಪನ್ ಮಾಡಿ ನೋಡ್ತಾರೆ, ಏನಾಗಿದೆ ನನ್ನ ಸಂಡೇ ಇರ್ತದಪ್ಪ ಅವತ್ತೇನೂ ಆಗಿರಲ್ಲ, ಆದರೂ ನೋಡ್ತಾರೆ. ಸೊ ಪೀಪಲ್ಗೆ ಏನಂದ್ರೆ ಸುಮ್ಮನೆ ಈ ಮೊಬೈಲ್ ಪರ್ ಬಂದ್ಬಿಟ್ಟಿದೆಲ್ಲ, ಸ್ಮಾರ್ಟ್ಫೋನು, ಸುಮ್ಮನೆ ಕೈ ಆಡ್ಸ್ಕೊಂತಿರೋದು, ಏಟಾಯ್ತು ನನ್ನ ಪೋರ್ಟ್ಫೋಲಿಯೋ ಅಂತ. ಒನ್ ಇಂಪಾರ್ಟೆಂಟ್ ಈಸ್, ಇಫ್ ಯು ಸಿ ಅ ಮಾರ್ಕೆಟ್ ಆನ್ ಅ ಡೈಲಿ ಬೇಸಿಸ್, ಲುಕ್ ಎಟ್ ದ್ಯಾಟ್, ನಿಮ್ಮ ರಿಟರ್ನ್ಸಲ್ಲಿ, ನಿಮ್ಮ ಮಾರ್ಕೆಟ್, ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ದೆರ್ ಇಸ್ ಅ ಪಾಸಿಬಿಲಿಟಿ ದ್ಯಾಟ್ 46% ಟೈಮ್ಸ್ ಅದು ನೆಗೆಟಿವ್ ರಿಟರ್ನ್ ಬರೋ ಚಾನ್ಸಸ್ ಅವು. ಇಫ್ ಯು ವಾಚ್ ಮಾರ್ಕೆಟ್ ಡೈಲಿ, ಇಫ್ ಯು ಆರ್ ವಾಚಿಂಗ್ ಮಾರ್ಕೆಟ್ ಎವ್ರಿ 2 months or 3 months, there is a possibility 35% it is a negative return ಬರುತ್ತೆ. ಅದೇ ಮಾರ್ಕೆಟ್ ನೀವು ಇಯರ್ಲಿ ಒನ್ಸ್ ನೋಡಿದರೆ ಎಷ್ಟು ಪರ್ಸೆಂಟೇಜ್ ಬರಕತ್ತದ? 23% ಟೈಮ್ಸ್ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ರಿಟರ್ನ್ಸ್, 23%. ಬಟ್ ಅದೇ ಮಾರ್ಕೆಟ್ನ ನೀವು 3 ವರ್ಷಕ್ಕೊಂದ್ಸರಿ ನೋಡ್ರಿ. ಯು ಹ್ಯಾವ್ ಟು ವಾಚ್ ಮಾರ್ಕೆಟ್ ಫಾರ್ 3 years once. ವಾಟ್ ಇಸ್ ದ ನೆಗೆಟಿವ್ ರಿಟರ್ನ್ಸ್? ಹೌ ಮಚ್ ಪರ್ಸೆಂಟೇಜ್? ಓನ್ಲಿ 7% ಪಾಸಿಬಿಲಿಟಿ ದಟ್ ಇಟ್ ಶೋಸ್ ನೆಗೆಟಿವ್ ರಿಟರ್ನ್ಸ್. ಅದೇ ಮಾರ್ಕೆಟ್ನ ನೀವು 5 years ನೋಡಿ, what is the possibility? 0.1%. ಅದೇ ಒಂದು ಇನ್ವೆಸ್ಟ್ಮೆಂಟ್ನ ಇಫ್ ಯು ಆರ್ ವಾಚಿಂಗ್ more than 7 years, what is the returns? You are negative returns, how many percentage possibility there? What is the possibility? Now understood what is the thing, sir? It is not the portfolio, it is the time, it is the patience, it is your behavior. That's what matters. 7 ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ನೋಡ್ಲಾರ್ದೆ ಇರಕ್ಕೆ ಸಾಧ್ಯನಾ? ಎಷ್ಟು ಜನ ಸೈಟ್ಗಳು ತೊಗೊಂಡಿರಿ? ಎಷ್ಟು ಜನ ನಿಮ್ಮ ಊರಾಗ ಜಮೀನವ? ಎಷ್ಟರ ನೋಡಕ್ಕೆ ಹೋಗ್ತೀರ? ಅದನ್ನ ನೋಡಕ್ಕೆ ಹೋಗಿ ಎಷ್ಟರ ರೇಟ್ ಕೇಳಿದಿರ? ಯಾಕೆ ಇಲ್ಲಿ ಹಿಂಗೆ ಅದ ಮಾತಾಗಾದ್ರೆ? ಸಾಹೇಬ್ರಿಗೆ ಅಂದ್ರೆ ಗೊತ್ತದ, ಕರೆಕ್ಟ್ ಅಲ್ವಾ? ಯಾರು ಕೇಳಲ್ಲ, ಸುಮ್ಮನೆ ಹೇಳ್ಕಂತಾರೆ ಇಲ್ಲಿಂದ ಅಲ್ತಾ ನಮ್ಮ ಹೊಲ ಅದಂತ ಅಷ್ಟೇ. ಎಷ್ಟು ಜನ ಚಿನ್ನ ಇದ್ದವರು ನೋಡಿ ಇವತ್ತು ನನ್ನ ಚಿನ್ನದ ವ್ಯಾಲ್ಯೂಯೇಷನ್ ಇಷ್ಟ ಅಂತ ಮಾಡಿದ್ದೀರಾ? ಚಿನ್ನನ ಹೆಂಗೆ ಅಳಿತೀರಿ ನೀವು? ನನ್ನ ಹತ್ರ ಇಷ್ಟು ಗ್ರಾಮ್ ಗೋಲ್ಡ್ ಅದು, ಕರೆಕ್ಟ್ ಅಲ್ವಾ? ಅದ್ರ ವ್ಯಾಲ್ಯೂ ಮೇಲೆ ಹೇಳ್ತೀರಾ, ಗ್ರಾಮ್ ಮೇಲೆ ಹೇಳ್ತೀರಾ? ಜಮೀನಾದರೆ 2400 ಸ್ಕ್ವೇರ್ ಫೀಟ್ ಅದ, 1200 ಸ್ಕ್ವೇರ್, ಅದ್ರದ್ದು ನಂಬರ್ ಹೇಳ್ತೀವಿ, ಕರೆಕ್ಟಾ? ಅದೇ ಗೋಲ್ಡ್ಗೆ ಹೇಳ್ಬೇಕಾದ್ರೆ ಗ್ರಾಮ್ಸಲ್ಲಿ ಹೇಳ್ತೀವಿ. ಮ್ಯೂಚುವಲ್ ಫಂಡ್ ಎದ್ರಲ್ಲಿ ಹೇಳ್ತೀರಿ ನೀವು? ಯೂನಿಟ್ಸಲ್ಲಿ ಹೇಳ್ತೀರಿ ಯಾರಾದರೂ? ನನ್ನ ಹತ್ರ 3000 ಯೂನಿಟ್ಸ್ SBI ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀರಿ ಯಾರಾದರೂ? ಏನಂತ ಹೇಳ್ತಾರೆ? ನನ್ನ ಹತ್ರ 5 ಲಕ್ಷ ರೂಪಾಯಿ ವರ್ತ್ ಮ್ಯೂಚುವಲ್ ಫಂಡ್ ಅದಂತೀವಿ. Look at your behavior. When comes to financial assets, your whole thing comes with a number of amount wise ಬರುತ್ತೆ. ಅದೇ ನಿಮ್ಮ ಫಿಸಿಕಲ್ ಅಸೆಟ್ ಅಲ್ಲಿ your connection is different. You understood my point? It is not the returns is decide you to do that. How you look that asset is what matters. ಆ ಅಸೆಟ್ ನೀವು ಹೆಂಗೆ ನೋಡಕತ್ತೀರಿ? ನಾನು ಹೇಳಿದ್ನಲ್ಲ, ಯಾರು ನಮ್ಮ ಹತ್ರ ಒಂದು 50 ಲಕ್ಷ ಮ್ಯೂಚುವಲ್ ಫಂಡ್ ತಕ್ಷಣ ಯಾರು ಹೋಗ್ಬಿಟ್ಟು ಲಡ್ಡು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಗೆ ವಿ ನೆವರ್ ಫೀಲ್ ದಟ್ ದಟ್ಸ್ ಅನ್ ಅಸೆಟ್, ರೈಟ್? ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ಅ ಓನ್ಲಿ ಅಸೆಟ್ ಹ್ಯಾಸ್ ಗಿವನ್ ಸಚ್ ಅ ವಂಡರ್ಫುಲ್ ಥಿಂಗ್. ಓಕೆ, ಅನದರ್ ಡೇಟಾ ತೋರ್ಸಕತ್ತೀನಿ. ಲುಕ್ ಎಟ್ ಹಿಯರ್, ಲಾಂಗರ್ ಟೈಮ್ನಾಗ ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರ, ಲುಕ್ ಎಟ್ ದ್ಯಾಟ್ ದ ರಿಟರ್ನ್ಸ್ ಮೋರ್ ದೆನ್ 10%. ಯಾರ್ಯಾರು 7 years ಅಬೋವ್ ಇನ್ವೆಸ್ಟ್ ಮಾಡ್ಯಾರ ಅವ್ರದ್ದು ಆಲ್ಮೋಸ್ಟ್ 83% ಟೈಮ್ಸ್
it has given more than 10% returns. 83%, more than 10% ನಾನು ಹೇಳ್ತಾ ಇದ್ದೇನೆ ಅಂದರೆ 11% ಅಲ್ಲ ಅದು. It can be 12, it can be 14, it can be 15, it can be 20%. But you all experience that 83% who have invested more than 7 years. Inspire Indiaದಲ್ಲಿ ಯಾರ್ಯಾರು ಲಾಸ್ಟ್ 8-10 ವರ್ಷ ನಮ್ಮ ಜೊತೆಗಿದ್ದೀರಾ? ನಾನೇ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. Your own experience is saying that this is how it is.